ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಂತಂದರೆ ನಾನಿವತ್ತು ಸೌತ್ ಇಂಡಿಯನ್ ಫಿಶ್ ಸಾಂಬಾರು ಮಾಡೋಣ ಅಂತಿದ್ದೀನಿ. ನಾನು ಇದರಲ್ಲಿ ಇಂಗ್ರೀಡಿಯೆಂಟ್ಸ್ನ ತೋರಿಸಿಲ್ಲ, ಬಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಒಂದು ಪ್ಯಾನ್ಗೆ ಆಯಲ್ನ ಹಾಕಿ ನಿಮಗೆ ಎಷ್ಟು ಬೇಕನ್ಸುತ್ತೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಹಾಕ್ತಿರೋ ಖಾರ ಪೇಸ್ಟ್ ಏನಂತಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪನೂ ಕೂಡ ಹಸಿ ಸ್ಮೆಲ್ ಇರಬಾರ್ದು. ಮೀನೇ ಸ್ವಲ್ಪ ಒಂಥರ ಸ್ಮೆಲ್ ಇರುತ್ತೆ, ಇನ್ನು ಅದರಲ್ಲಿ ಈ ಹಸಿ ಸ್ಮೆಲ್ ಇದ್ದರೆ ಚೆನ್ನಾಗಿರಲ್ಲ. ಹಂಗಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದ ನಂತರ ಈ ಥರ ನೋಡಿ ಕುದೀತಿದೆಯಲ್ವ, ಹಿಂಗೆ ಕುದಿಬೇಕು. ಹಿಂಗೆ ಕುದ್ದ ನಂತರ ಖಾರ ರೆಡಿ ಮಾಡ್ಕೋಬೇಕು. ಖಾರಕ್ಕೆ ಏನೇನು ಹಾಕೋಬೇಕು ಅಂತಂದರೆ ಕಾಯಿ, ಕಡಲೆ, ಚಕ್ಕೆ, ಲವಂಗ, ಖಾರ ಪುಡಿ, ನಿಮ್ಮ ಮನೇಲಿ ಏನಿರುತ್ತೆ ಅದು ಸಾಂಬಾರು ಪುಡಿ, ಆ ಪುಡಿನ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಕುದಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಏನಿಲ್ಲ, ಈ ಫ್ಲೇಮಲ್ಲೇ ಕುದಿಸ್ಕೋಬೇಕು. ಯಾಕಂದರೆ ಹುಳಿ ಮತ್ತು ಖಾರ ಚೆನ್ನಾಗಿ ಮಳಬೇಕು. ಮೀನು ಸಾಂಬಾರ್ಗಂತೂ ಖಾರ ಹುಳಿ ಎರಡೂ ಪರ್ಫೆಕ್ಟಾಗಿರಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿನೇ ಇದ್ರೂ ನಡೆಯುತ್ತೆ. ಹುಳಿ ಸ್ವಲ್ಪ ಕಡಿಮೆ, ಖಾರ ಜಾಸ್ತಿ ಇದ್ದರೆ ಮೀನು ಸಾಂಬಾರಿಗೆ ಚೆನ್ನಾಗಿರುತ್ತೆ. ಹಂಗಾಗಿ ಚೆನ್ನಾಗಿ ಮಳ್ಳಿಸ್ಕೋಬೇಕು. ಜಾಸ್ತಿ ಉರಿ ಕೊಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಕ್ಕೆ ಇಟ್ಟಿದ್ದೀನಿ. ಏನಂತಂದರೆ ನೀವು ಹುಣಸೆಹಣ್ಣ ಖಾರಕ್ಕಾದ್ರೂ ಆಡಿಸ್ಕೋಬೋದು, ಹಂಗೆ ಸಪ್ರೇಟು ನೆನೆಸ್ಕೊಂಡು ಬೇಕಾದರೂ ಹಾಕೋಬೋದು. ಇವಾಗ ನೋಡಿ ಇಲ್ಲಿ ಮಳ್ತಾ ಇತ್ತಲ್ಲ, ಈ ಥರ ಮಳ್ಳುವಾಗ ಉಪ್ಪು ಹಾಕಬೇಕು. ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ನಾನು ಮೀನನ್ನ ಆ್ಯಡ್ ಮಾಡ್ಕೋತೀನಿ. ನೋಡಿ ಮೀನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಏನಂತಂದರೆ ಈ ಥರ ಕುದಿ ಬಂದಮೇಲೆ ನಾನು ಮೀನನ್ನ ಆ್ಯಡ್ ಮಾಡ್ಕೊತೀನಿ. ಆಮೇಲೆ ಏನಂತಂದರೆ ಒಂದೇ ಕುದಿಗೆ ಮೀನನ್ನ ಆಫ್ ಮಾಡಿಬಿಡ್ಬೇಕು. ಜಾಸ್ತಿ ಬೇಯಿಸಿದ್ರೆ ಮೀನೆಲ್ಲ ಕಳ್ಳೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಒಂದೇ ಕುದಿ ಮೀನು ಹಾಕಿದ್ಮೇಲೂ ಅಷ್ಟೇ ಒಂದೇ ಕುದಿಗೆ ಸಾಂಬಾರನ್ನ ಆಫ್ ಮಾಡ್ಕೊಬೇಕು. ಇಷ್ಟೇ ಮೀನು ಸಾಂಬಾರು ಮಾಡೋ ರೆಸಿಪಿ. ನಿಮಗೂ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಇದೇ ಮೊದಲು ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವಾಗ ಮೀನು ಸಾಂಬಾರು ರೆಡಿಯಾಗಿದೆ. ಮುದ್ದೆ ಜೊತೆ ಮೀನು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಆಲ್.